ಅವರು ಜಗಳ ಮಾಡ್ತಾ ಇರಲಿ, ನಾವು ಹೋಗುವ. ಇದೆಲ್ಲ ಇಂಡಿಯನ್ ಸ್ಟ್ರೀಟ್ ಅಲ್ಲಿ ಆಗ್ತಾ ಇರ್ತದೆ. ಇಲ್ಲೊಂದು ನದಿ ಉಂಟು, ಅದರಲ್ಲಿ ಸುಮಾರು ಮೊನ್ನೆ 9 ಆನೆ ಇತ್ತಂತೆ. ಒಬ್ಬ ಸಾಯ್ಕ್ ಮರ. ಕಾಫಿ, ಸ್ನ್ಯಾಕ್ಸ್, ಕೋಲ್ಡ್ ಡ್ರಿಂಕ್ಸ್, ಪ್ಯೂರ್ ಕೂರ್ಗ್ ಹನಿ, ಹೋಮ್ ಮೇಡ್ ವೈನ್, ಹೋಮ್ ಮೇಡ್ ಚಾಕ್ಲೇಟ್, ಕಾಫಿ ಆ್ಯಂಡ್ ಟೀ ಪೌಡರ್, ಆಲ್ ಕೂರ್ಗ್ ಸ್ಪೈಸಸ್ ಅವೈಲೇಬಲ್. ಒಂದು ಈ ಡ್ರಾಬ್ಯಾಕ್ ಏನಂದರೆ ಎಕ್ಸ್ಪಲ್ಸ್ನ ಸೀಟಲ್ಲಿ. ಸೊ ಇವಾಗ ಸುಳ್ಯ ರೀಚ್ ಆಗಿದ್ದೇವೆ. ಇದರ ಮುಂದೆ ಇನ್ನು ಮಡಿಕೇರಿ ಅಲ್ಲ, ಸಂಪಾಜೆ ಆದಮೇಲೆ ಮಡಿಕೇರಿ. ಅದರಲ್ಲಿ ಕತ್ತಲೆ ಆಗ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕತ್ತಲಲ್ಲಿ ಯಾವತ್ತು ಮೋಟೋ ವ್ಲಾಗ್ ಮಾಡೋದಿಲ್ಲ. ಸೊ ಎಷ್ಟಾಗ್ತದೆ ಅಷ್ಟು. ಸೊ ಇವತ್ತು ನಾವು ಮೈಸೂರು ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಮೈಸೂರು ಹೋಗಿ ಅಲ್ಲಿಂದ ನಾಳೆ ಊಟಿ ಕಡೆ, ನಾವು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಊಟಿ ಕಡೆ ಹೋದರೆ ಆನ್ ದಿ ವೇ ಬಂಡೀಪುರ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ನಮಗೆ ಒಳ್ಳೊಳ್ಳೆ ವೈಲ್ಡ್ ಆ್ಯನಿಮಲ್ಸ್ ಕೂಡ ಸಿಗ್ಬೋದು. ಹುಲಿ ಮತ್ತು ಆನೆ, ಜಿಂಕೆ ಅಂತೂ ಸಿಗ್ಬೋದು, ಮತ್ತು ಮಂಗ. ದ್ವಾರಕ ಸುಳ್ಯ ಜಾತ್ರೆ ಅಂತೆ. ಸೊ ನಾವು ಹೋದಲ್ಲೆಲ್ಲ ಜಾತ್ರೆ ಆಗ್ತಾ ಇರ್ತದೆ. ಲಾಸ್ಟ್ ಟೈಮ್ ಮುರುಡೇಶ್ವರ ಹೋಗುವಾಗ ಮುರುಡೇಶ್ವರ ಜಾತ್ರೆ, ಮೊನ್ನೆ ಕುಮಾರ ಪರ್ವತ ಹೋಗುವಾಗ ಸುಬ್ರಹ್ಮಣ್ಯ ಜಾತ್ರೆ, ಇವತ್ತು ಸುಳ್ಯ ಜಾತ್ರೆ. ಮಡಿಕೇರಿ ಹೋಗುವಾಗ ಜಾಲಿ. ನಥಿಂಗ್ ಅಫಿಷಿಯಲ್ ಅಬೌಟ್ ಇಟ್. ದಾದೆ ಎಂತ ಸೌಂಡ್ ಅದು? ಯಾವುದು ಸೌಂಡ್? ಎಲ್ಲಿಗೆಪ್ಪ? ಅವರು ಜಗಳ ಮಾಡ್ತಾ ಇರಲಿ, ನಾವು ಹೋಗುವ. ಸೊ ಇದೆಲ್ಲ ಇಂಡಿಯನ್ ಸ್ಟ್ರೀಟಲ್ಲಿ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ಬಾರ್ದು. ಯಾಕಂದ್ರೆ ಇದೆಂತ ಮಾರೆ, ಒಬ್ಬ ಸಾಯ್ಕ್ ಮರ. ಏನು ಒಂದು ಸಿಟಿಯನ್ನು ಆ ಕಡೆ ಹಾಕೋ ಅಷ್ಟು ಕೆಪಾಸಿಟಿ ಇರ್ಬೋದು ಇದನ್ನು. ಒಬ್ಬ ಆ ಘಾಟಿಯಲ್ಲೆಲ್ಲ ಹೇಗೆ ಬಂದಿರ್ತಾರೆ ಮರಿ ಅವರು. ಹೋಗ ಅಂದ ಹಾಂ ಅಂದ. ಓ ಇಂಪೋರ್ಟೆಡ್ ಗಾಡಿ ಅಂಥದ್ದು. ಆ ಸೈಡ್ ಡ್ರೈವಿಂಗ್ ಸೀಟ್ ಲೆಫ್ಟ್ ಸೈಡ್. ಸೊ ಫಾರಿನಲ್ಲಿ ಹೇಗೆ ಲೆಫ್ಟ್ ಸೈಡ್ ಇರ್ತದೆ ಹಾಗೆ ಅಂತೆ, ಗೊತ್ತಿಲ್ಲ. ಫ್ರಿಜ್ಜಲ್ಲಿ ಹೇಳಿದರು ಆಗಿರಬಹುದು, ಯಾಕಂದರೆ ಆ ಥರ ಗಾಡಿ ನಾನು ನೋಡೋದು ಫಸ್ಟ್ ಟೈಮ್. ಸೊ ಹಿಂದೆ ಕಾಣ್ತಿರುತ್ತಲ್ಲ ಅದೇ ಮಡಿಕೇರಿ, ನಾವು ಆ ಕಡೆ ಹೋಗ್ಬೇಕೀಗ. ಸೊ ಇವತ್ತು ಮೈಸೂರು, ಮಡಿಕೇರಿ ಆದಮೇಲೆ ಮೈಸೂರು. ಮಡಿಕೇರಿ ಅಂತೂ ನಾವು ಸುಮಾರು ಸಲ ಹೋಗಿದ್ದೇವೆ. ಮೋಟೋ ವ್ಲಾಗ್ 1-2 ಸಲ ಮಾಡಿದರೆ, ಮೋಟೋ ವ್ಲಾಗ್ ಮಾಡದೆ ನಾನೊಂದು 5-6 ಸಲ ಹೋಗಿದ್ದೇನೆ. ಸೊ ಲಾಸ್ಟ್ ಇಯರ್ ಅಥವಾ ಅದರ ಲಾಸ್ಟ್ ಇಯರ್ ಸೇಮ್ ಡೇಗೆ ನಾವು ಮಡಿಕೇರಿ ಹೋಗಿದ್ವಿ. ನಾನು, ಪ್ರಜ್ವಲ್, ಯತಿ ಮತ್ತು ಸುಮಂತ್ ಅಂತ ಒಬ್ಬರಿದ್ದರು ಅವರು. ಇವತ್ತು ಸೇಮ್ ಡೇಟಿಗೆ ವಾಪಸ್ ಇದೇ ಮಡಿಕೇರಿ ರೂಟಲ್ಲಿ ಊಟಿಗೆ ಹೋಗ್ತಾ ಇದ್ದೇವೆ. ಸೊ ನಮ್ಮದೊಂದು ಕಾಯಂ ಒಂದು ಹೋಟೆಲ್ ಉಂಟು, ಅಲ್ಲಿ ಸ್ವಲ್ಪ ಚಾಗೆ ನಿಲ್ಲಿಸಿ, ಚಹಾ ಮತ್ತು ಮ್ಯಾಗಿಗೆ ನಿಲ್ಲಿಸಿ ಆಮೇಲೆ ರೈಡ್ ಕಂಟಿನ್ಯೂ ಮಾಡುವಂಥದ್ದು. ಸೊ ಅದು ಬರಲಿಕ್ಕೆ ಇನ್ನೊಂದು 30 ಕಿಲೋಮೀಟ್ರ್ ಇರ್ಬೋದು. ಸಂಪಾಜೆ ಆದಮೇಲೆ, ಈಗ ನಾವು ಸುಳ್ಯದಲ್ಲಿದ್ದೇವಲ್ಲ, ಸುಳ್ಯ ಆಗಿ ಸಂಪಾಜೆ ಆದಮೇಲೆ ಅದೊಂದು ಹೋಟೆಲ್ ಬರ್ತದೆ, ಆಮೇಲೆ ಮಡಿಕೇರಿ. ಸೊ ಮಡಿಕೇರಿಯಲ್ಲಿ ನಾನು ವ್ಲಾಗ್ ಮಾಡ್ತೇನೆ ಇಲ್ವಾ ಗೊತ್ತಿಲ್ಲ, ಯಾಕಂದರೆ ನಾವು ಬೈಕಲ್ಲಿ ಇಬ್ಬರು ಇರೋದ್ರಿಂದ ನಾವು ಡ್ರೈವ್ ಶಿಫ್ಟ್ ಮಾಡ್ತಾ ಇರ್ತೇವೆ. ಸ್ವಲ್ಪ ಹೊತ್ತು ಅವ್ರು ಬಿಡ್ತಾರೆ, ಸ್ವಲ್ಪ ಹೊತ್ತು ನಾನು ಬಿಡ್ತೇನೆ. ಹಾಗೆ ವಿಡಿಯೋ ನೀವು ನೋಡ್ತಾ ಇದ್ದರೆ ಅಥವಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಮುಂದಿನ ಬೇರೆ ಬೇರೆ ಕಂಟೆಂಟ್ಸ್ ಬರ್ತಾ ಇರ್ತದೆ. ಸೊ ನಾವು ಈಗ ಪೂಮಲೆ ಅರಣ್ಯದಲ್ಲಿದ್ದೇವೆ ಈಗ. ಸೊ ಇಲ್ಲೆಲ್ಲ ಆನೆ ಬರ್ತಾ ಇರ್ತದೆ, ಆದರೆ ಈ ಟೈಮಲ್ಲಿ ಬರೋದಿಲ್ಲ, ರಾತ್ರಿ ಹೊತ್ತಲ್ಲಿ. ಇಲ್ಲೊಂದು ನದಿ ಉಂಟು, ಅದರಲ್ಲಿ ಸುಮಾರು ಮೊನ್ನೆ 9 ಆನೆ ಇತ್ತಂತೆ. ಸೊ ಅದನ್ನು ಆನೆ ನೋಡಲಿಕ್ಕೆ ಒಂದು ಜಾಲಿ ಆಗಿದ್ದರೆ, ಇಲ್ಲಿನ ಕೃಷಿಕರೇನಿದ್ದಾರೆ ಅವರಿಗೆ ಆಗುವಂಥ ಕಷ್ಟಗಳು, ಯಾಕಂದರೆ ಎಷ್ಟೋ ವರ್ಷದಿಂದ ಅದನ್ನು ಬೆಳೆಸಿರ್ತಾರೆ, ಈ ಅಡಿಕೆ ಮರ ಆಗಲಿ ಬಾಳೆ ಮರ ಆಗಲಿ. ಆದರೆ ಆನೆ ಬಂದು ಸಡನ್ನಾಗಿ ಅದನ್ನು ನಾಶ ಮಾಡುವಾಗ ತುಂಬ ಬೇಜಾರಾಗ್ತದಲ್ವ. ನಾವು ಸಿಟಿಯಲ್ಲಿದ್ದು ನಮಗೆ ಏನಾದರೂ ಗೊತ್ತಾಗಲ್ಲ, ಆನೆ ಜಾಲಿ ಅಂತ ಎಣಿಸ್ತೇವೆ, ಆದರೆ ನಿಜವಾದ ಕಷ್ಟ ಅವರಿಗೆ ಗೊತ್ತು. ಹಾಗಂತ ಹೇಳ್ತಾ
ಬನ್ನಿ ಸಂಪಾಜಿ ಕಡೆ ಹೋಗಿ ಅಲ್ಲಿಂದ ಮಡಿಕೇರಿ ಕಡೆ ಹೋಗುವ. ಒಂದು ಈ ಡ್ರಾಬ್ಯಾಕ್ ಏನಂದರೆ ಈ ಎಕ್ಸ್ಪಲ್ಸ್ನ ಸೀಟಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಕೂಡ ಡ್ರೈವಿಂಗ್ ಸೀಟಲ್ಲಿ ಗೊತ್ತಾಗೋದಿಲ್ಲ, ಯಾಕಂದರೆ ನಾವು ಡ್ರೈವ್ ಮಾಡ್ತಿರುವಾಗ ಅದರಲ್ಲೇ ಬ್ಯುಸಿ ಇರ್ತೇವೆ. ಆದರೆ ಹಿಂದೆಗಡೆ ಕೂತ್ಕೊಂಡವ್ರಿಗೆ ಉಂಟಲ್ಲ ತುಂಬ ಕಷ್ಟ ಆಗ್ತದೆ, ಅಂದರೆ ಟಯರ್ಡ್ ಆಗ್ತದೆ ಅಂತಲೇ ಹೇಳ್ಬೋದು. ಜಾಲಿ. ಪೊಲೀಸ್ ಚೆಕ್ ಪೋಸ್ಟ್, ಸಂಪಾಜೆ ಚೆಕ್ ಪೋಸ್ಟ್ ಬಂದಿತ್ತು. ಸೊ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ ಮಾರೆ ರೋಡೆಲ್ಲ. ಎಲ್ಲಿ ದೇವಸ್ಥಾನ ಒಂದುವಾ ಅಕಲೋಲ್ಲಿರಿ ನೋಡಿ. ಕುಶಾಲನಗರ, ಬೆಂಗಳೂರು, ಮೈಸೂರಿಗೆ ಎಲ್ಲ ಇದೇ ರೋಡು, ಬೆಂಗಳೂರಿಗೆಲ್ಲ ರೋಡ್ ಇದೆ. ಆ ದೇವಸ್ಥಾನ ಏನು ಹೇಳಿದೆ ಅದು ಬಂದಿದೆ ಈಗ. ದೇವಸ್ಥಾನ ಇಲ್ಲೇ ಉಂಟಲ್ಲ, ಒಂದು ಸಣ್ಣ ಒಂದು ಸ್ಟಾಪ್ ಕೊಡುವ. ಶ್ರೀ ಮಹಾಗಣಪತಿ, ಶ್ರೀ ಗಣೇಶ ಕಲಾಮಂದಿರ, ಗಣಪತಿ ದೇವಸ್ಥಾನ. ಅಬ್ಬಾ. ಸೊ ಇಲ್ಲೊಂದು ಸಣ್ಣದಾದ ಒಂದು ಬ್ರಿಡ್ಜ್ ಕೂಡ ಉಂಟು. ಎಷ್ಟು ನೀರುಂಟು ನೋಡುವಲ್ವ. ನೀರು ಸುಮಾರು ಇದೆ ಮಾರೆ. ಅದು ಮಂಗಳೂರಲ್ಲಿ ಒಳ್ಳೆ ಮಳೆ ಆಯ್ತಲ್ಲ 2 ದಿವಸ, ಹಾಗಾಗಿ ಒಳ್ಳೆ ನೀರು ಸಹ ಉಂಟು ನೋಡಿ. ನೇತ್ರಾವತಿ ನೀರು ಸೊ ಸಕಲೇಶ್ಪುರದಿಂದ ಬಂದು ಈ ಕಡೆ ಬರ್ತದೆ, ಅಲ್ಲಲ್ಲ. ಸೊ ನೋಡಿ ನೇತ್ರಾವತಿ ನೀರು, ಒಳ್ಳೆ ನೀರುಂಟು ಮಾರೆ ಇದರಲ್ಲಿ ಈಗ. ಸೊ ಬನ್ನಿ ಒಂದು ದೇವರಿಗೆ ಕೈ ಮುಗ್ದು ಆಮೇಲೆ ಕಂಟಿನ್ಯೂ ಮಾಡುವ. ಈಗ ನಾನು ನೋಡ್ತಿರ್ಬೋದು, ನಾನು ಹಿಂದೆ ಶಿಫ್ಟ್ ಆಗಿದ್ದೇನೆ. ಪ್ರಜ್ವಲ್ ಅವರು ಬೈಕ್ ಬಿಡ್ತಾ ಇದ್ದಾರೆ. ಆಗಲೇ ಹೇಳಿದಾಗ ಯಾವತ್ತೂ ನಿಲ್ಲಿಸುವಂಥ ಹೋಟೆಲ್ ಉಂಟು, ಅಲ್ಲೇ ನಿಲ್ಲಿಸಿ ಟೀ ಕಾಫಿ ಕುಡಿದ್ರು. ಯಾಕಂದರೆ ಈ ಕೀರ್ತನ್ ಅವರು ತುಂಬ ಹಿಂದೆ ಇದ್ದಾರೆ. ನಾವು ಗಣಪತಿಯಲ್ಲಿ ದೇವಸ್ಥಾನದಲ್ಲಿ ಕೈ ಮುಗ್ದು ಬಂದಾಗಲೂ ಕೂಡ ಅವ್ರು ಬರಲಿಲ್ಲ. ಸೊ ಅವರೆಲ್ಲ ನಿಲ್ಲಿಸಿರ್ಬೋದು, ಅದು ಕಾಲ್ ಅಟೆಂಡ್ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ನೋಡುವ, ಬರ್ತಾರಲ್ಲ ಇಲ್ಲಿ ಬರುವಾಗ ಇಲ್ಲೇ ಮೀಟ್ ಆಗ್ತೇವೆ. ಬಂತು ಆ ಜೀಪ್ದ ಬಿರೋ ಅಂತಲ್ಲಿ, ಜೀಪ್ದ ಎದುರು ಅಂತಲ್ಲಿ ನೋಡಿ ಇದು ಅವರಂತ. ಕಡೆಗೆ ಹಾಕಿ, ಅಲ್ಲಿ ಸೈಡ್ಗೆ ಹಾಕಿ, ಮಲ್ಲತ್ ಅವಲಂತಲ್ಲಿ. ಸೊ ನೋಡಿ ಇದೆ ಹೆಸರು ಗೊತ್ತಿಲ್ಲ, ಜಶ್ಮಿತ್ ಕ್ಯಾಂಟೀನ್ ಆ್ಯಂಡ್ ಸ್ಪೈಸಸ್. ಇಲ್ಲೇ ಯಾವತ್ತು ನಿಲ್ಲಿಸುವಂಥದ್ದು. ಸೊ ಇಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ನೋಡೋ. ಟೀ, ಕಾಫಿ, ಸ್ನ್ಯಾಕ್ಸ್, ಕೋಲ್ಡ್ ಡ್ರಿಂಕ್ಸ್, ಪ್ಯೂರ್ ಕೂರ್ಗ್ ಹನಿ, ಹೋಮ್ ಮೇಡ್ ವೈನ್, ಹೋಮ್ ಮೇಡ್ ಚಾಕ್ಲೇಟ್, ಕಾಫಿ ಆ್ಯಂಡ್ ಟೀ ಪೌಡರ್, ಆಲ್ ಕೂರ್ಗ್ ಸ್ಪೈಸಸ್ ಅವೈಲೇಬಲ್. ಬಿಡಿ ಆಗ್ತದೆ, ಏನಾಗೋದಿಲ್ಲ. ಕಾಫಿ ಬೋಡ ಒಂಜಿ ಕಾಫಿ ಫಸ್ಟ್ ಕೊರ್ಲೆ ಬೊಕ್ಕ ಒಂದು ಕಾಫಿ ಅಷ್ಟು ಕೊಡಿ. ತುಳು ಬರ್ತದೆ ಇಲ್ಲಲ್ಲ, ಬರ್ತದ ಬತ್ತೀರ ಹಾಂ. ಈರೋ ಕಾಫಿ ಒಂಜಿ 1 ನಿಮಿಷ ಹಾಕಲು ಬರೋಡು ಪೂರ 41 ರೂಪಾಯಿ. ಎಲ್ಲರೂ ಬಂದರು. ಸೊ ಈಗ ಜಾಲಿಯಾಗಿ ಹೋಗುವ. ನಮಸ್ಕಾರ. ಈಗ ನಾವು ಮಡಿಕೇರಿ ರೀಚ್ ಆಗಿದ್ದೇವೆ. ಮಡಿಕೇರಿಯಿಂದ ನಾನು ಆಗಲೇ ಹೇಳಿದಾಗೆ ನಾವು ಎಲ್ಲಿ ಟೀಗೆ ನಿಲ್ಲಿಸಿದ್ವಿ, ಅಲ್ಲಿಂದ ಸುಮಾರು ಮುಂದೆ ಬಂದು ಈಗ ಮಡಿಕೇರಿ ಎಂಟ್ರ್ ಆಗ್ತಾ ಇದ್ದೇವೆ. ಸೊ ನೋಡಿ, ಲಾಸ್ಟ್ ಟೈಮ್ ಬರುವಾಗ 6 ಗಂಟೆಗೆ ಫುಲ್ ಫಾಗ್ ಇತ್ತು, ಆದರೆ ಈ ಸಲ ಅಷ್ಟೇನಿಲ್ಲ, ಕ್ಲೀನ್ ಕಾಣ್ತಾ ಉಂಟು ರೋಡು. ನಾನು ಫಾಗ್ ಇರ್ತದಂತ ಈ ಫಾಗ್ ಲೈಟ್ ಹಾಕಿದೆ, ಆದರೆ ಇವತ್ತು ಫಾಗೇ ಇಲ್ಲ ಮರೆ. ಏನು ಹೇಳಬೇಕು, ಫಾಗ್ ಲೈಟ್ ಹಾಕಿದ್ದೇನೆ ಫಾಗ್ ಇಲ್ವಾ ಅಂತ ಅಲ್ವಾ. ಸೊ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ, ಯಾಕಂದರೆ ಈ ವ್ಲಾಗ್ ತುಂಬ ದೊಡ್ಡ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ತಲಕಾವೇರಿ ರೈಟಿಗೆ ಹೋದರೆ, ಸೊ ಸ್ಟ್ರೈಟ್ ಹೋದರೆ ನಮಗೆ ಮಡಿಕೇರಿ ಸಿಟಿ, ಮೈಸೂರು, ಬ್ಯಾಂಗ್ಳೂರು. ಸೊ ನಾವೀಗ ಎಲ್ಲಿ ಹೋಗ್ತೇವೆ ಅಂತ ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ. ಸೊ ನೋಡುವ ಎಲ್ಲಿ ಸ್ಟೇ ಆಗ್ತೇವೆ ಅಂತ. ಕರೆಕ್ಟಾಗಿ ಬುಕ್ಕಿಂಗ್ ಮಾಡಲಿಲ್ಲ, ಪ್ಲ್ಯಾನಿಂಗ್ ಮಾಡಲಿಲ್ಲ, ಏನಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೇವೆ. ಸೊ ಹಾಗೆ ಜಾಲಿ. ಚಳಿ ಆಗ್ತಾಯಿದೆ ಸ್ವಲ್ಪ. ಇಲ್ಲೇ ಈ ಥರ ಚಳಿ ಇದ್ದರೆ ಮಡಿಕೇರಿ ಸಿಟಿಯಲ್ಲಿ ಮತ್ತು ಊಟಿಯಲ್ಲೆಲ್ಲ ಯಾವ ಥರ ಚಳಿ ಇರ್ಬೋದು ಅಲ್ವಾ, ಯಾರಿಗೊತ್ತು. ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ಹೇಳ್ಬೋದು ಚಳಿ ಇತ್ತಾ ಇಲ್ವಾ ಅಂತ. ಸೊ ಗೂಗಲಲ್ಲಿ ನೋಡಿದಾಗ 11 ಡಿಗ್ರಿ ಅಂತ ಇತ್ತು ಊಟಿ, ಮಡಿಕೇರಿ ಚೆಕ್ ಮಾಡಲಿಲ್ಲ. ಸೊ ನೋಡುವ ಯಾವ ಥರ ಆಗ್ತದೆ ಅಂತ.
ಸೊ ಇನ್ನೇನಿದ್ರು ನಾವೀಗ ಮೈಸೂರು ರೀಚ್ ಆಗ್ತೇವೆ ಅಥವಾ ಅದರ ಮೊದಲೇ ಸ್ಟೇ ಆಗ್ತೇವೆ ಮಡಿಕೇರಿ ಹತ್ರ. ಸೊ ನೋಡುವ ಎಲ್ಲಿ ಸ್ಟೇ ಆಗ್ತೇವೆ ಅಂತ ನಮಗೆ ಕೂಡ ಕರೆಕ್ಟಾಗಿ ಐಡಿಯಾ ಇಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೇನಿದ್ರು ನಾಳೆ ಬೆಳಿಗ್ಗೆ ಸಿಗುವ. ತುಂಬ ಒಳ್ಳೆ ಸೀನರಿ ಮಧ್ಯೆ ರೈಡ್ ಮಾಡುವ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. Same. I am also CEO. Oh, which one?